ಇವಾಗ ಪಿ ಎಚ್ ಮತ್ತು ಇ ಸಿ ಕ್ಯಾಲ್ಕುಲೇಟ್ ಮಾಡುವ. ಮಿಷಿನನ್ನು ಆಲ್ರೆಡಿ ಆನ್ ಇಟ್ಕೊಂಡಿದ್ದೇನೆ. ಇವಾಗ ವಾರ್ಮಪ್ ಆಗಿದೆ. ಈಗ ಎಲೆಕ್ಟ್ರೋಡ್ಸನ್ನು ಎಂತ ಗೊತ್ತುಂಟ, ಯಾವಾಗಲೂ ಒಂದು ಡಿಸ್ಟಿಲ್ ವಾಟ್ರಲ್ಲೇ ಡಿಪ್ ಮಾಡಿ ಇಟ್ಕೊಂಡಿರ್ಬೇಕು, ಇಲ್ಲಾಂದರೆ ಅದು ಎಲೆಕ್ಟ್ರೋಡ್ಸ್ ಇದಾಗತ್ತೆ ಅಂತ, ಹಾಳಾಗತ್ತೆ ಅಂತ. ಮೊದಲಿಗೆ ಈಗ ನಮ್ಮದು ಅದೇ ಹೇಳಿದ್ನಲ್ಲ, ಡಿಸ್ಟಿಲ್ ವಾಟ್ರಲ್ಲಿ ಒಮ್ಮೆ ರಿನ್ಸ್ ಮಾಡಿ ಇಟ್ಕೊಳ್ಬೇಕು. ಅಂದರೆ ಈ ಥರ ರಿನ್ಸ್ ಮಾಡಿ ಇದು ನಮ್ಮದು ಗ್ಲಾಸ್ ರಾಡ್ ಕೂಡ ಬೇಕು. ಅಂದರೆ ಸ್ಯಾಂಪಲ್ ಅನಾಲಿಸಿಸ್ ಮಾಡುವಾಗ ಒಂದು ಅರ್ಧ ಗಂಟೆ ಸ್ಟಿರ್ ಮಾಡಿಕೊಂಡಿರ್ಬೇಕು ಅದನ್ನು ಪಿ ಎಚ್ಗೋಸ್ಕರ. ಇ ಸಿಗಾದರೆ ಅದನ್ನು ಸ್ಟಿರ್ ಮಾಡಿ ಒಂದು 8 hours ಹಾಗೆ ಇಡಬೇಕು, ಅಂದರೆ ಸೆಟ್ಲ್ ಆಗಬೇಕು. ತೋರಿಸ್ತೀನಿ ಅದನ್ನು ಹೇಗೆ ಅಂತ. ಇವಾಗ ಸ್ಯಾಂಪಲ್ ಇದೆ ನಮ್ಮ ಜೊತೆ. 20 grams ಒಂದು ಪಿ ಎಚ್ ಮತ್ತು ಇ ಸಿ ಮಾಡಬೇಕಂದ್ರೆ 20 grams 50 ml ಆಫ್ ಡಿಸ್ಟಿಲ್ ವಾಟರ್. ವೈ ಮಾಡಿಕೊಳ್ಳುವ ಫಸ್ಟಿಗೆ ಟೇರ್. ಎರಡನೇ ಸ್ಯಾಂಪಲ್ ಇದೆ. ಈಗ ಡಿಸ್ಟಿಲ್ ವಾಟರ್ ಇವಾಗ 50 ml ಇದಕ್ಕೆ ಹಾಕುವ. ಇಲ್ಲಿ ಸ್ಟಾಪ್ ಮಾಡಿ ನೆಕ್ಸ್ಟ್ ಸ್ಕ್ವೀಸ್ ಬಾಟ್ಲಲ್ಲಿ ಹಾಕಿದರೆ ಸ್ಲೋ ಆಗಿ ಬೀಳುತ್ತಲ್ಲ, ಆವಾಗ ಕರೆಕ್ಟ್ ನಮಗೆ ವ್ಯಾಲ್ಯೂ ಗೊತ್ತಾಗುತ್ತೆ. ಇವಾಗ ಇದನ್ನು ಅರ್ಧ ಗಂಟೆಗೆ ಸ್ಟಿರ್ ಮಾಡಬೇಕು. ಅಂದರೆ 5 minutes ಒಮ್ಮೆ ಇಂಟರ್ವಲಲ್ಲಿ ಸ್ಟಿರ್ ಮಾಡಬೇಕು. ಗ್ಲಾಸ್ ರಾಡ್ ಕೂಡ ಡಿಫ್ರೆಂಟಾಗಿ ಯೂಸ್ ಮಾಡಬೇಕು. ಅಂದರೆ ಸೇಮ್ ಗ್ಲಾಸ್ ರಾಡ್ ಯೂಸ್ ಮಾಡಿದರೆ ಕಂಟಾಮಿನೇಷನ್ ಆಗುತ್ತೆ.
ಇನ್ನು ಅರ್ಧ ಗಂಟೆ ಬಿಟ್ಟು ಮತ್ತೆ ರೀಡಿಂಗ್ಸ್ ತಗೊಳ್ಬೇಕು. ಸಿಸ್ಟ್ರಾನಿಕ್ಸ್ ಅವ್ರದ್ದು PH EC TDS ಸಲಿನಿಟಿ ಮೀಟರ್. ಇವಾಗ PH ಅಂದರೆ ಆವಾಗ ರೆಡಿ ಮಾಡಿ ಇಟ್ಕೊಂಡಿದ್ದಲ್ಲ, ಹಾಫ್ ಆ್ಯನ್ ಅವರ್ ಆಗಿ ಇದು ಮಾಡ್ತೀವಿ. ಇದು ಈಗ ECದು ಎಲೆಕ್ಟ್ರೋಡ್ಸ್, ಸೆಲ್ ಕಾನ್ಸ್ಟೆಂಟ್ ಇದರದ್ದು 0.1. ನೆಕ್ಸ್ಟ್ ಇದು ಈಗ PH ಕ್ಯಾಲ್ಕುಲೇಟ್ ಮಾಡೋದು ಎಲೆಕ್ಟ್ರೋಡ್. ಇದನ್ನು ಇವಾಗ ವಾಶ್ ಮಾಡ್ತೀವ. ಅದಕ್ಕಿಂತ ಮುಂಚೆ PH ಸೆಲೆಕ್ಟ್ ಮಾಡಿ. ಕ್ಯಾಲಿಬ್ರೇಷನ್ ಲಾಸ್ಟ್ ಟೈಮ್ ಕ್ಯಾಲಿಬ್ರೇಷನ್ ನಾನು ಮಾರ್ಚ್ 31ಕ್ಕೆ ಮಾಡಿದ್ದೇನೆ. ಸೊ ಎವ್ರಿ ಮಂತ್ ಅಥವಾ 2 ಮಂತ್ಸ್ ಮಾಡಿದರೆ ಸಾಕು. ಅದಕ್ಕೋಸ್ಕರ ನಾನು PH ಟ್ಯಾಬ್ಲೆಟ್ ಯೂಸ್ ಮಾಡ್ಕೊಂಡು 4 PH ಇದು, ನೆಕ್ಸ್ಟ್ 7 PH 9.2 PH ಇದು ರೆಡಿ ಮಾಡಿ ಮಿಷಿನಿಗೆ ಇಷ್ಟು ಅಂತ ಫೀಡ್ ಮಾಡಿ ಇಟ್ಟಿರ್ತೇನೆ. ಯೂಸ್ಡ್ ಬಫರ್ಸ್ ನೋಡಿ 9.2 7 PH ಆ್ಯಂಡ್ 4 PH ಇದು ಇವಾಗ ಬೇಡ. ನೆಕ್ಸ್ಟ್ ಈಗ ಡೈರೆಕ್ಟ್ ಅನಾಲಿಸಿಸೇ ಮಾಡುವ. ಮೆಜರ್ಮೆಂಟ್ ಇವಾಗ ಕೂಡ ತೋರಿಸ್ತೇನೆ ನೋಡಿ, ಕ್ಯಾಲಿಬ್ರೇಷನ್ ಡೇಟ್ ಯಾವಾಗ ಮಾಡಿದ್ದೆ ಅಂತ. ಇವಾಗ ಫಸ್ಟ್ ನಂಬರ್ ಸ್ಯಾಂಪಲ್ನ ಮಾಡಿ ಕನ್ಫರ್ಮ್. PH 7.57 ಇದೆ, ನಾರ್ಮಲ್ ಆಗಿದೆ. ನಾಟ್ ಆನ್ ಮಾಡ್ಕೊಂಡು ನೆಕ್ಸ್ಟ್ ಸ್ಯಾಂಪಲ್ ಇಡೋ ಮುಂಚೆ ವಾಪಸ್ ಡಿಸ್ಟಿಲ್ ವಾಟರ್ ರಿಲೀಸ್ ಮಾಡಿಕೊಳ್ಬೇಕು. ಎರಡನೇ ಸ್ಯಾಂಪಲ್ ಸ್ವಲ್ಪ ಕಮ್ಮಿ ಇದೆ, 7.1 ಇದೆ. ಓಕೆ, ನೆಕ್ಸ್ಟ್ ಇವಾಗ ಇದೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಸಾಯಿಲ್ 50 ml ಡಿಸ್ಟಿಲ್ ವಾಟರ್ದು, ಇದನ್ನೇ PHಗೋಸ್ಕರ ಇಲ್ಲಿ ಇಟ್ಕೊಳ್ಳೋಣ. ಅಂದರೆ ಇದು ಒಂದು 8 hours ಹಾಗೆ ಇಡಬೇಕು, ಅನ್ಡಿಸ್ಟರ್ಬ್ ಕಂಡೀಷನಲ್ಲಿ ಸೆಟ್ಲ್ ಆಗಬೇಕು. ಅಂದರೆ ಮಣ್ಣು ಕೆಳಗೆ ನಿಂತಿರಬೇಕು, ಮೇಲೆ ಮಾತ್ರ ಪ್ಯೂರ್ ವಾಟರ್ ಇರಬೇಕು. ಅಂದರೆ ಗೊತ್ತಾಗುತ್ತೆ ನೆಕ್ಸ್ಟಿಗೆ ಆಗುವಾಗ.
ಇವಾಗ ನೋಡಿ ಸೂಪರ್ ನೆಟೆಂಟ್ ಕಲೆಕ್ಟ್ ಆಗಿದೆ. ಇ ಸಿ ಕ್ಯಾಲ್ಕುಲೇಟ್ ಮಾಡಬೇಕಂತ ಹೇಳಿದರೆ ಈ ಥರ ಕಲೆಕ್ಟ್ ಆಗಿರಬೇಕು. ಮೇಲ್ಗಡೆ ಸಸ್ಪೆನ್ಷನ್ ಮತ್ತು ಕೆಳಗಡೆ ಅಕ್ಯುಮಿಲೇಟ್ ಆಗಿದೆ ಸಾಯಿಲೆಲ್ಲ. ಇವಾಗ ಕ್ಯಾಲ್ಕುಲೇಟ್ ಇ ಸಿ ಎಮ್ ಚೆಕ್ ಮಾಡುವ ಎಷ್ಟಿದೆ ಅಂತ. ಫಸ್ಟಿಗೆ ಎಲೆಕ್ಟ್ರೋಡ್ಸನ್ನು ಕ್ಲೀನ್ ಮಾಡ್ಕೊಳ್ಬೇಕು. ಇವಾಗ ಇಲ್ಲಿ ಈಸಿದು ಆಲ್ರೆಡಿ ಕ್ಯಾಲಿಬ್ರೇಷನ್ ಮಾಡಿದ್ದೇನೆ ನಾನು. ಮಾರ್ಚ್ 4ಗೆ ಮಾಡಿದ್ದೇನೆ. ಅಂದರೆ KCL ಸ್ಟ್ಯಾಂಡರ್ಡ್ 0.1 ನಾರ್ಮಲ್ ಯೂಸ್ ಮಾಡಿಕೊಂಡು, ಅಂದರೆ 0.75 grams ಆಫ್ ಪೊಟ್ಯಾಷಿಯಮ್ ಕ್ಲೋರೈಡ್ 1000 ml ವಾಲ್ಯೂಮ್ ಕಪ್ ಮಾಡಿ ಕ್ಯಾಲಿಬ್ರೇಷನ್ ಮಾಡಿ ಇಟ್ಕೊಂಡಿದ್ದೇನೆ. ಅಂದರೆ ರೂಮ್ ಟೆಂಪ್ರೇಚರ್ ಕೂಡ ಇದು ಮಾಡಿ 25 ಡಿಗ್ರಿ ಸೆಲ್ಸಿಯಸ್. ಅಂದರೆ ನಮ್ಮದು ಫುಲ್ ಲ್ಯಾಬ್ ಈಸ್ ಇನ್ಸ್ಟಾಲ್ಡ್ ವಿತ್ ಏರ್ ಕಂಡೀಷನಿಂಗ್ ಸಿಸ್ಟಮ್. ಸೊ ಇವಾಗ ಈಸಿದು ಮೆಜರ್ಮೆಂಟ್ ಎಂಟರ್. ಎಲೆಕ್ಟ್ರೋಡ್ಸನ್ನು ಈಗ ಫಸ್ಟ್ ಸ್ಯಾಂಪಲಿಗೆ ಡಿಪ್ ಮಾಡುವ. ಡಿಪ್ ಮಾಡಿದ್ದೇನೆ. ಕನ್ಫರ್ಮ್. ಈಗ ಸ್ಲೋಡ್ ಆಯಿತು. 41 ಅಂತಲೇ ಇಟ್ಕೊಳ್ಳೋಣ. ನೋಡಿ ವೇರಿಯೇಷನ್ ಆಗ್ತಿದೆ. ಇವಾಗ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು. ಡಿಸ್ಟಿಲ್ ವಾಟರಲ್ಲಿ ವಾಶ್ ಮಾಡಬೇಕು. ನೋಟ್ ಡೌನ್ ಮಾಡ್ಕೊಳ್ಳೋಣ. ಫಸ್ಟ್ ಸ್ಯಾಂಪಲ್ಗೆ 41.4. ಇವಾಗ ಸೆಕೆಂಡ್ ಸ್ಯಾಂಪಲ್ಗೆ ಸೆಟ್ಟಿಂಗ್ ಚೇಂಜ್ ಮಾಡಬೇಕು. ಮೆಜರ್ಮೆಂಟ್ ಕನ್ಫರ್ಮ್. ಡಿಪ್ ಮಾಡಬೇಕಂತ ಹೇಳ್ತಾರೆ. $46 ಇದೆ. ಇದೀಗ ವ್ಯಾಲ್ಯೂ ಮೈಕ್ರೋ ಸೈಮೆನ್ಸಲ್ಲಿದೆ. ಅದಕ್ಕೆ ಕೂಡ ಸೇಮ್ ಎಕ್ಸೆಲ್ ಹಾಕಿದೆ ನನಗೆ. ನಮಗೆ ನಮ್ಮದು ಎಷ್ಟು ನಾರ್ಮಲ್ ರೇಂಜ್ ಅಂದರೆ ಜನರಲ್ ಆಗಿ ಎಷ್ಟು ಬೇಕು ಅಂತ ಅದಕ್ಕೆ ಕನ್ವರ್ಟ್ ಮಾಡಿ ಅದು ತೋರಿಸುತ್ತೆ. ಇದನ್ನು ನೋಟ್ ಡೌನ್ ಮಾಡ್ಕೊಂಡು 46 ಮೈಕ್ರೋ ಸೈಮೆನ್ಸ್. ಓಕೆ, ಇವಾಗ ಆಯಿತು. ಈ ಸಿದು ಎಸ್ಟಿಮೇಷನ್ ಆಯಿತು. ಇವಾಗ ನೋಡಿ ಈ ಸಿದು ಸಾಲಿಡ್ ಬ್ರಿಡ್ ರೀಡಿಂಗ್ಸ್ ಮೈಕ್ರೋ ಸೈಮೆನ್ಸಲ್ಲಿ ನಮ್ಮದೆಷ್ಟು ಫಸ್ಟ್ ಸ್ಯಾಂಪಲ್ ಇದು 41.4 ಇದೆ. ನೋಡಿ ಈ ಸಿ ಬಂತು ಎಷ್ಟು 0.00414 ಅಂತ ಇದೆ. ಆ್ಯಕ್ಚುಲಿ ನಮ್ಮದು ಅಗ್ರಿಕಲ್ಚರ್ ಲ್ಯಾಂಡೇ ಆಲ್ವೇಸ್ 0.8 ಬಿಲೋ ಇರಬೇಕು ಜನರಲಾಗಿ, ಅಂದರೆ ನಾರ್ಮಲ್ ರೇಂಜ್. ಇದು ಕರೆಕ್ಟಾಗಿದೆ. ಈಸಿ ಅಂದರೆ ನಥಿಂಗ್ ಬಟ್ ಇಟ್ ಸಾಲ್ಟ್ ಕಂಟೆಂಟ್. ಇವಾಗ ಸಮುದ್ರದ ನೀರಂತಂದು ಈಸಿ ಚೆಕ್ ಮಾಡಿದರೆ ಹೈಯೆಸ್ಟ್ ಆಗಿ ಹೋಗಿರುತ್ತೆ, ಅಂದರೆ ತುಂಬ ಇರುತ್ತೆ ಈಸಿ.
ಅಂದರೆ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ, ಸಾಲ್ಟಲ್ಲಿ ಎಲೆಕ್ಟ್ರಿಕಲ್ಸ್ ಕಂಡಕ್ಟ್ ಆಗುತ್ತಲ್ಲ ಅದೇ ಥರ ಸೇಮ್ ಪ್ರಿನ್ಸಿಪಲ್. ಇದಕ್ಕೆ ಕೂಡ ಸಾಯಿಲಲ್ಲಿ ಕೂಡ ಎಷ್ಟು ಸಾಲ್ಟ್ ಕಂಟೆಂಟ್ ಇದೆ ಅಂತ ಒಮ್ಮೆ ಚೆಕ್ ಮಾಡಲಿಕ್ಕೆ ಅಷ್ಟೇ. ಇವಾಗ ಸೆಕೆಂಡ್ ಸ್ಯಾಂಪಲ್ ಇದೆ. ಫೋರ್ಟಿ ಸಿಕ್ಸ್ ಇತ್ತಲ್ಲ, 0.0046. ಸರಿ, ಓಕೆ.